ಮೆಂತ್ಯ ಪೌಡರ್ನ ರೋಸ್ಟ್ ಮಾಡ್ಕೊಂಡು ಈ ಥರ ಪುಡಿ ಮಾಡ್ಕೋಬೇಕು. 1 kgಗೆ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಎಲೆದು ತೊಟ್ಟು ಬರುತ್ತಲ್ಲ ಅದು, ಮತ್ತು 2 ಏಲಕ್ಕಿನೂ ಪುಡಿ ಮಾಡ್ಕೋಬೇಕು. ಬೆಳ್ಳುಳ್ಳಿನ ಈ ಥರ ಕೈಯಲ್ಲೇ ಕಟ್ ಮಾಡ್ಕೊಳ್ಳಿ, ಪೀಸ್ ಸೆಂಟರ್ಗೆ ಪೀಸ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆಗೆ ಬೆಣ್ಣೆ ಹಾಕಿ ಕಾಯಿಸ್ಬೇಕು. ಇದು ಹಸು ತುಪ್ಪ. ಅದು ಕರಗೋವರೆಗೂ ನೀವು ಸ್ಪೂನು ಹಾಕಬಾರ್ದು, ಏನು ಮಾಡಬಾರ್ದು. ಅದಾಗದೇ ಕರಗುತ್ತೆ. ಈ ಥರ ಬಾಯ್ಲ್ ಆಗ್ತಾ ಇರುತ್ತೆ. ಕೈಯಲ್ಲಿ ಸ್ಪೂನೆಲ್ಲ ಹಾಕಿ ಇದು ಮಾಡಬಾರ್ದು, ಅದಾಗದೇ ಬಾಯ್ಲ್ ಆಗ್ತಾ ಇರುತ್ತೆ. ಈಗ ಸಾಲ್ಟ್ ಹಾಕೋಬೇಕು, ಸ್ವಲ್ಪ ಅರಿಶಿನ. ಈಗ ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಹಾಕೊಳ್ಳಿ, ಕರ್ಬೇವಿನ ಸೊಪ್ಪು, ಏಲಕ್ಕಿ ಪೌಡರು, ಎಲೆದು ತೊಟ್ಟು, ಮೆಂತ್ಯ ಪೌಡರ್. ಇದು ಫುಲ್ಲು ಆಯಿಲ್ ಥರ ಬರಬೇಕು, ಅಲ್ಲಿವರೆಗೂ ಬಾಯ್ಲ್ ಮಾಡ್ತಾನೆ ಇರಬೇಕು. ಇದು ಫುಲ್ಲು ಟ್ರಾನ್ಸ್ಪರೆಂಟ್ ಆಗಬೇಕು, ಬಾಯ್ಲ್ ಆಗಿ ಆಯಿಲ್ ಥರ ಆಗಬೇಕು, ಅವಾಗ ಆಗಿದೆ ಅಂತ. ಈ ಥರ ಆದಾಗ ಇಳಿಸ್ಕೋಬೇಕು, ಆಗ ತುಪ್ಪ ಆಗಿದೆ ಅಂತ ಟ್ರಾನ್ಸ್ಪರೆಂಟ್ ಕಾಣಿಸ್ಬೇಕು.